ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಗೆ ಸುಮ್ಮನೆ ಬೆಳಗ್ಗೆನೇ ಹೊರಗಡೆ ಬಂದಿದ್ವಿ. ಇದೆಲ್ಲ ನೇಚರ್ ತುಂಬಾ ಚೆನ್ನಾಗಿತ್ತು ನೋಡಿ. ಇಲ್ಲೆಲ್ಲ ರೋಡ್ ಸೈಡೆಲ್ಲ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಇಲ್ಲಿ ಕಿತ್ಕೊಂಡಿದ್ದೀನಿ ತೋರ್ಸೋಣ ನಿಮಗೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ. ಬೆಳಗ್ಗೆನೇ ಈ ರೀತಿ ಹೊರಗಡೆ ಬರೋದ್ರಿಂದ ಎಷ್ಟು ಮೈಂಡ್ ಫ್ರೆಶ್ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹೋಗ್ತಾ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಇಲ್ಲೆಲ್ಲ ನೇಚರ್ ಅಂತ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಆಲ್ರೆಡಿ ಯೂಸ್ ಮಾಡಿದ್ದೀವಿ, ಒಂದು 3-4 ಟೈಮ್ ಯೂಸ್ ಮಾಡಿದ್ದೀವಿ. ನಾವು ಬಿಸಿದೇನೆ ಅಡುಗೆ ಇಟ್ಬಿಟ್ಟು ನಾವು ಒಂದ್ಸರಿ ಟೆಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗೇ ಇತ್ತು, ಹೀಟಾಗಿ ಹಾಟ್ ಅಂತಾನೆ ಅದರಲ್ಲೇ ಇತ್ತು. ಹಾಟ್ ಸೆಲ್ಲೋದು ಹಾಟ್ ಬಾಕ್ಸು ತುಂಬ ಚೆನ್ನಾಗಿ ಬಂತು. ತೋರಿಸ್ತೀನಿ ನೋಡಿ ಇವಾಗ.
ನಮ್ಮ ಐನ ಆರಾಧನೆಗೆ. ಹೌದಾ, ಹಾಕ್ಸ್ತೀರಾ? ದನೆ ಬೀಜ ಮೆಣಸಿನ್ಕಾಯಿ ಎಲ್ಲ ಹಾಕ್ಸ್ಬೇಕು, ರಾಗಿ ಹಾಕ್ಸ್ಬೇಕು. ಹಾಂ, ಕೆಲಸ ಇದೆಯಮ್ಮ, ಭಾನುವಾರ ಆರಾಧನೆ. ನೋಡಪ್ಪ ತುಂಬ ಕೆಲಸ ಇದೆ. ಇದು ಪೌಡ್ರ್ ಮಾಡೋದಾ? ಮಿಷಿನ್ ಕೊಡ್ಬೇಕಮ್ಮ ಅವ್ರದ್ದು. ಅದೇನು ಕೈಯಲ್ಲಿ ಇಟ್ಕೊಂಡಿದ್ದಾರೆ? ಮೆಣಸಿನ್ಕಾಯಿ. ಎಂಥ ಮೆಣಸಿನ್ಕಾಯಿ? ಕೆಂಪು ಮೆಣಸಿನ್ಕಾಯಿ, ಒಳಗಡೆ ಬ್ಯಾಡಗಿ ಮೆಣಸಿನ್ಕಾಯಿ ಇದೆ. ಇದೆಲ್ಲ ಬಿಡಿಸಿಟ್ರಾ? ಬಿಡಿಸಿ ಉರಿಬೇಕು. ಒಣಗಾಕಕ್ಕೆ ಬಿಸಿಲಿಲ್ಲ. ಹಾಂ, ಇಲ್ಲ ಒಣಗಾಕ್ಬೇಕಿತ್ತು. ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಇದನ್ನ ಹುರಿದು ಮಿಲ್ಲಿಗೆ ಹಾಕ್ಸ್ಬೇಕು. ಬಿಸಿಲಿಲ್ವಲ್ಲಮ್ಮ. ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಈಗ ಹುರಿತೀರಾ? ಎಲ್ಲ ಹುರಿಬೇಕು. ಈಗ ಹುರಿದು ಮಿಷಿನ್ಗೆ ಹಾಕೋದು. ರಾಗಿ ಹಾಂ, ರಾಗಿ ಮಾಡಿಸ್ಬೇಕು. ಎಲ್ಲ ಇದೆ ಕೆಲಸ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆನೇ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೆ, ಹೊರಗಡೆ ಹೋಗಿದ್ದಲ್ಲ ಅವಾಗ. ಬಟ್ ಬಂದೆ ಇವಾಗ, ಸಂಜೆ ಆಗಿದೆ. ನಮ್ಮ ಮನೆಗೆ ಇವತ್ತು ಗೆಸ್ಟ್ ಬಂದಿದ್ದರು. ಯಾರು ಅಂತ ಅಂದರೆ ನಮ್ಮ ಅತ್ತೆ ಅವರ ಮೈದ್ನ ಹೆಂಡತಿ ಬಂದಿದ್ದರು, ಅವ್ರ ಫ್ಯಾಮಿಲಿನೂ ಬಂದಿದ್ದರು. ಹಂಗಾಗಿ ನಮ್ಮ ಮಾವರ ತಮ್ಮನ ವೈಫು ಮತ್ತು ಅವ್ರ ಮಕ್ಕಳೆಲ್ಲ ಬಂದಿದ್ದರು. ಹಂಗಾಗಿ ಬ್ಯುಸಿ ಇದ್ದೆ ಮತ್ತು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಮ್ಮ ಅತ್ತೆ ಹೋಗಿದ್ದಾರೆ ಬಿಟ್ಟು ಬರೋದಕ್ಕೆ. ಇವಾಗ ನಾನು ಸುಮ್ಮನೆ ಕೂತಿದ್ದೆ, ಅವಳು ಹಿಂದೆ ಕೂತಿದ್ದಾಳೆ. ಎಂತ ಮಾಡ್ತಿದ್ಯಾ? ಏನು ಮಾಡ್ತಿಲ್ವಂತೆ. ಇವಾಗಿಬ್ರು ರನ್ನಿಂಗ್ ರೇಸ್ ಹೋಗಿದ್ವಿ, ಇಬ್ರು ಫಸ್ಟ್ ಬಂದ್ವಿ. ಪ್ರೈಸ್ ಬೆಟ್ ಕೊಡಲಿಲ್ಲ ಯಾರು. ಇವಾಗ ರವೆ ಉಂಡೆ ಮಾಡಿದ್ದಾರೆ ನಮ್ಮ ಅತ್ತೆ ಇವತ್ತು. ಅದೊಂದು ವ್ಲಾಗ್ ನಾನು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ, ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ. ನಿಮಗೋಸ್ಕರನೇ ಮಾಡಿದ್ದೀವಿ ಇವತ್ತು. ಟೇಸ್ಟ್ ನೋಡಿದೆ ಇವಾಗ, ಜಸ್ಟು ಸೂಪರಾಗಿತ್ತು. ಸ್ಟಾರ್ಟಿಂಗ್ ಮಾಡಿದಾಗ ನನಗೆ ಯಾಕೋ ಸ್ವೀಟ್ ಅಂತ ಅನ್ನಿಸ್ತು. ಈಗ ತಿಂದೆ. ಮಧ್ಯಾಹ್ನ ಏನೋ ಮಾಡಿದರು. ಮಧ್ಯಾಹ್ನ ಅಂದರೆ ಒಂದು 12 o'clock ಏನೋ, 12:30 ಏನೋ ಮಾಡಿದರು. ತುಂಬಾ ಸ್ವೀಟಾಗಿತ್ತು. ಅದಕ್ಕೆ ತಿನ್ನೋದಕ್ಕಾಗಲಿಲ್ಲ ನನಗೆ. ಬಿಸಿ ಬೇರೆ ಇತ್ತಲ್ವ, ಹಂಗಾಗಿ ತಿನ್ನೋದಕ್ಕಾಗಲಿಲ್ಲ. ಈಗ ತಿಂದು ನೋಡಿದೆ, ಕರೆಕ್ಟಾಗಿತ್ತು ಸ್ವೀಟು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ನನಗೆ ರವೆ ಉಂಡೆ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಇವತ್ತು ರವೆ ಉಂಡೆ ಮಾಡಿದರು, ತಿಂದೆ. ಮತ್ತು ಶಾವಿಗೆ ಪಾಯಸ ಮಾಡಿದ್ವಿ, ಹಾಲು ಪಾಯಸ, ಶಾವಿಗೆದು ಹಾಲು ಪಾಯಸ ಮಾಡಿದ್ವಿ. ಬೆಲ್ಲದ ಪಾಯಸನೂ ಮಾಡ್ತಾರೆ. ನಾವು ಆಲ್ಮೋಸ್ಟ್ ಜಾಸ್ತಿ ನಾವು ಮಿಲ್ಕಿಂದೇ ಮಾಡೋದು, ಬೆಲ್ಲದ ಸ್ವಲ್ಪ ಕಮ್ಮಿನೇ. ಬೆಲ್ಲದ ಪಾಯಸ ಮಾಡೋದು ಕಮ್ಮಿನೇ. ನಮ್ಮತ್ತೆ ಮಾಡ್ತಿರ್ತಾರೆ, ನಾವು ಮಾಡೋದು ಮಾತ್ರ ಇವಳು ಜಾಸ್ತಿ ಮಾಡೋದೇ ಹಾಲಿಂದು. ಇವತ್ತು ಅವಳು ಮಾಡೆ ಅಂದರೆ ಮಾಡಲಿಲ್ಲ, ಅದಕ್ಕೆ ಇವತ್ತು ನಾನೇ ಮಾಡಿದ್ದೀನಿ. ಅದು ವ್ಲಾಗ್ ಬರುತ್ತೆ ನಿಮಗೆ ನೆಕ್ಸ್ಟು. ಓಕೆ, ಇಲ್ಲಿಗೆ ವ್ಲಾಗ್ ಒಂದು ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಿಮಗೊಂದು ವ್ಲಾಗಲ್ಲಿ ಸಿಗ್ತೀನಿ. ಈಗ ನೆಕ್ಸ್ಟು ನಾನು ಸಂಡೇ ವ್ಲಾಗ್ ಹಾಕಿಲ್ಲ, ತುಂಬ ಬ್ಯುಸಿಯಾಗಿದ್ದೆ, ಹಂಗಾಗಿ ಹಾಕಿರಲಿಲ್ಲ. ನಿಮಗೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಮಿಸ್ ಮಾಡಿದೆ ನನ್ನ ವೀಡಿಯೋಸ್ ನೋಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಈಗಲೇ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಬಾಯ್.